ಚಾಲನೆ ಕೊಟ್ಟಿದ್ದಾರೆ. ಈ ಭಾಗದಾಗೆ ಸುಮಾರು 10-15 ವರ್ಷದಿಂದ MLA ನಾಗರಾಜು ಇದ್ದಾಗ ಆಗಿತ್ತು ಕೆಲಸ. ಅಲ್ಲಿಂದ 10 ವರ್ಷ ಶ್ರೀನಿವಾಸ ಮೂರ್ತಿ ಇದ್ದಂಥ ಕಾಲದಾಗ ನಾವು ಹೋಗಿರಲಿಲ್ಲ. ಆ ಕೆಲಸ ₹5 ಕೆಲಸನೂ ಆಗಿರಲಿಲ್ಲ. ನಮ್ಮ ಶ್ರೀನಿವಾಸ್ ಬಂದು ಫಸ್ಟ್ನೇ ದಿವಸನೇ ಕೇಳ್ಕೊಂಡು ಈ ಏರಿಗೆ ಬಂದಾಗ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಇವು ಅದೇ ಥರ ನಡ್ಕೊಂಡಿದ್ದಾರೆ. 1.5-2 ವರ್ಷದೊಳಗೆ ಏನೇನು ಕೆಲಸ ಆಗಬೇಕು. ಈಗ 18 ಕೋಟಿ ರೂಪಾಯಿ ಕೆಲಸ ಸೊಂಡೆಗುಪ್ಪ ರೋಡ್ ಆಲ್ರೆಡಿ ನಡೀತಾ ಇದೆ. ನಮ್ಮ ಸಬ್ ರೋಡ್ಗಳೆಲ್ಲನೂ ಇವತ್ತು ಗುದ್ದಿ ಪೂಜೆ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅದನ್ನು ನಡ್ಕೊಂಡಿದ್ದಾರೆ. ಮುಂದೆ ಅವ್ರ ಜೊತೆಗೆ ನಾವು ಶಾಶ್ವತವಾಗಿ ಅವ್ರ ಜೊತೆ ಇರ್ತೀವಿ. ವಿವಿಧ ಕೂಡ ಹೇಳಿದ್ರು, ಹಾಗೆ ಕೂಡ ಸ್ಪಂದಿಸಿದ್ದಾರೆ. ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ. ಕರೆಂಟ್ ಇರ್ಬೋದು, ಒಳಚರಂಡಿ ಇರ್ಬೋದು, ನೀರು ಇರ್ಬೋದು, ಎಲ್ಲ ಇಲ್ಲಿನ ಈ ಭಾಗದ್ದು ಏನು ನಾಗರಿಕರು ಇದ್ರು ಅವ್ರ ಕುಂದುಕೊರತೆ ಎಲ್ಲ ಹೇಳ್ಕೊಂಡ್ರು, ಅದಕ್ಕೆಲ್ಲ ಸ್ಪಂದಿಸಿದ್ದಾರೆ. ಇದನ್ನು ಸೂಲ್ಕುಂಟೆ ಗ್ರಾಮದಲ್ಲಿ ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ದೇವಸ್ಥಾನ ಕಟ್ತಾ ಇದ್ವಿ. ಅಲ್ಲಿ ರೋಡ್ ಮೊದಲೇ ಕಾಂಕ್ರೀಟ್ ರೋಡ್ ಇತ್ತು. ಸ್ವಲ್ಪ ದೇವಸ್ಥಾನ ತಗ್ಗಾತದೆ ಅನ್ನೋ ಉದ್ದೇಶದಿಂದ ಕಾಂಕ್ರೀಟ್ ಎಲ್ಲ ಕಿತ್ತಾಕಿದ್ವಿ. ಆದರೂ MLAರಿಗೆ ಈ ಥರ ಅರ್ಜೆಂಟಾಗಿ ತುರ್ತಾಗಿ ಆಗಬೇಕು, ಯಾಕಂದರೆ ಸೆಪ್ಟೆಂಬರ್ 22ನೇ ತಾರೀಕು ನಾವು ಪೂಜೆ ಇಟ್ಕೊಂಡಿದ್ದೀವಿ ದೇವಸ್ಥಾನದ್ದು ಅಂತ ಹೇಳಿದಕ್ಕೆ ಆಯಿತು ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ ಬಂದು ಆಯಿತು ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು 50 ಲಕ್ಷ ರೂಪಾಯಿ ಕಾಮಗಾರಿಗೆ 50 ಲಕ್ಷ ರೂಪಾಯಿ ಹಾಕ್ಕೊಟ್ಟಿದ್ದಾರೆ. ಸೊ ಸದ್ಯದಲ್ಲೇ ಕೆಲಸ ಶುರು ಮಾಡ್ತಾರೆ. ಸೊ ಹಾಗೆ ದೇವಸ್ಥಾನಕ್ಕೆ ಅವರು ವೈಯಕ್ತಿಕವಾಗಿ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ 2 ಲಕ್ಷ ರೂಪಾಯಿ ಕೂಡ ವೈಯಕ್ತಿಕವಾಗಿ ಅವ್ರ ಕಡೆಯಿಂದ ದೇವಸ್ಥಾನಕ್ಕೋಸ್ಕರ ಕೊಟ್ಟಿದ್ದಾರೆ. ಶಾಲೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಶಾಲೆಗೂ ಕೂಡ ಇದನ್ನು ಅದೇ ಅವ್ರದ್ದು ಏನು ಪ್ರತಿ ವರ್ಷದಂತೆ ಎವ್ರಿ ವರ್ಷವೂ ಏನು ಶಾಲಾ ಮಕ್ಕಳಿಗೆ ಬುಕ್ಕು ಬ್ಯಾಗು ಕೊಡ್ತಿದ್ದಾರೆ. ಅದು ಹಂಗೆ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಅದ್ರ ಈ ಸಲನೂ ಅದೇ ಟೈಮ್ಗೆ ಕೊಟ್ಟಿದ್ರು. ನಾವು MLA ಬರ್ತಾ ಇರೋದ್ರಿಂದ ಅವ್ರ ಕೈಲೇ ಕೊಡ್ಸೋಣ ಅಂದ್ಬಿಟ್ಟು ಬಂದು ಅಲ್ಲೂ ಸಹ ಅವ್ರಿಗೇನು ತುರ್ತಾಗಿ ಹೋಗಬೇಕಾಗಿದ್ದರಿಂದ ಗಡಿಬಿಡಿಲಿ ಸ್ವಲ್ಪ ಬೇಗ ಕೊಟ್ಬಿಟ್ಟು ಹೋದ್ರು ಅಷ್ಟೇ. ಸರ್, ವಿರೋಧ ಪಕ್ಷಗಳು ಎಲ್ಲೋ ಹೇಳ್ತಾ ಇದ್ದಾರೆ, ಒಂದೊಂದು ಕಡೆ ಕಾಮಗಾರಿಗಳೇ ಆಗ್ತಾ ಇಲ್ಲ, ಶಾಸಕರು ಸುಮ್ಮನೆ ಹೇಳ್ಕೊಂಡು ಹೋಗ್ತಾರೆ ಅಂತ. ಈಗ ಕೂಡ ಪೂಜೆ ಆಗಿದೆ, ನೀವು ಕಂಡಂಗೆ ಹಿಂಗೆ ಸರ್ ಅಂತ. ನಮ್ಮ ಪಂಚಾಯತಿನಲ್ಲಿ ಈಗ ಪೂಜೆ ಆಗಿ ಅಲ್ಲೇ 3 ರೋಡು ಬಹುದಿನದಿಂದ ಈಗ ಹೊನ್ನಾರನಹಳ್ಳಿ ತಿಮ್ಸಂದ್ರ ಏನು ರೋಡ್ ಇತ್ತು, ಭಾಳ ವರ್ಷಗಳಿಂದ ರೋಡ್ ಆಗಿರಲಿಲ್ಲ. ಪೂಜೆ ಆಯಿತು, ರೋಡು ಕೆಲಸನೂ ಆಯಿತು. ತಿಮ್ಸಂದ್ರದಲ್ಲಿ ಕಾಂಕ್ರೀಟ್ ಪೂಜೆ ಆಯಿತು, ಕೆಲಸನೂ ಆಯಿತು. ಇದು ಸಹ ಇನ್ನೊಂದು ವಾರದಲ್ಲೇ ಈಗ ಸದ್ಯಕ್ಕೆ ನಮ್ಮ ಕಾರ್ಯಕರ್ತರನ್ನೇ ಮಾಡಿ ಅಂತ ಹೇಳಿದ್ದಾರೆ. ಯಾರು ಬೇರೆ ಕಾಂಟ್ರಾಕ್ಟ್ ಏನು ಬೇಡ, ಇಲ್ಲಿನ ಕಾರ್ಯಕರ್ತರೇ ಮಾಡಿ ಅಂತ ಹೇಳಿದರೆ ಇಲ್ಲೇ ನಮ್ಮ ನವೀನು ನಮ್ಮ ಅಂಜಿ ಇವರೇ ಸೇರ್ಕೊಂಡು ಕಾಂಕ್ರೀಟ್ ಅದನ್ನು ಮಾಡಿಸ್ತಾರೆ. ಸೊ ಯಾರು ಬೇರೆ ಹೊರಗಡೆಯಿಂದ ಕಾಂಟ್ರಾಕ್ಟ್ರು ಯಾರೂ ಇಲ್ಲ, ಮತ್ತು ಕೆಲಸನೂ ಏನಿಲ್ಲ. ಇಮಿಡಿಯೇಟಾಗಿ ನೀವು ಇಲ್ಲಿನ ಕಾರ್ಯಕರ್ತರೇ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಇವರೇ ಮಾಡ್ತಿದ್ದಾರೆ.